ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂತ್ರ ಶತ್ರುಗಳ ತೊಂದರೆ ಏನಾದರೂ ನಿಮಗಿದ್ದರೆ ಈ ಒಂದು ಮಂತ್ರದಿಂದ ನಿಮಗೆ ಪರಿಹಾರ ಸಿಗುತ್ತೆ. ಕೆಲವ್ರು ಹೇಳ್ತಾರೆ, ನಮಗೆ ಶತ್ರುಗಳ ಕಾಟ ಇದೆ, ನಾನು ಏನು ಕೆಲಸ ಮಾಡೋಕ್ಕೆ ಹೋದರೂ ಅದಕ್ಕೆ ಏನಾದರೂ ಒಂದು ಅಡಚಣೆ ಆಗುತ್ತೆ, ಅವರೇನಾದರೂ ಒಂದು ಮಾಡಿಸ್ತಾರೆ, ಈ ರೀತಿಯಾದಂಥ ಯೋಚನೆಗಳು ಕೆಲವರಿಗಿರುತ್ತೆ. ಇನ್ನು ಕೆಲವರಿಗೆ ಏನು ಅಂದರೆ ಶತ್ರುಗಳು ಈ ರೀತಿ ಮಾಡಿಸ್ತಾರೆ ಅನ್ನೋದಕ್ಕಿಂತ ಅವ್ರು ನಮ್ಮ ಎದುರಿಗೆ ಇರ್ತಾರೆ ಯಾವಾಗಲೂ, ಅವ್ರ ದೃಷ್ಟಿ ತಾಗೋದ್ರಿಂದ ನಮಗೆ ಒಳ್ಳೇದೇನೂ ನಡೀತಾ ಇಲ್ಲ ಜೀವನದಲ್ಲಿ ಅನ್ನುವಂಥದ್ದಿರುತ್ತೆ. ಕೆಲವರಿಗೆ ಅವ್ರದ್ದೇ ಯೋಚನೆಗಳೇ ಶತ್ರುಗಳಾಗಿ ಉಳ್ಕೊಂಡಿರುತ್ತೆ. ಈ ರೀತಿ ಹಲವಾರು ಸ್ಟೆಪ್ಸ್ ಅಂತಲೇ ನಾವು ಹೇಳ್ಬೋದು. ಒಂದೊಂದು ರೀತಿಯಾದಂಥ ಸಮಸ್ಯೆಗಳು ಅಂದರೆ ಕೆಲವೊಂದು ನಮ್ಮ ಯೋಚನೆಯೇ ತಪ್ಪಾಗಿರ್ಬೋದು. ಅಂದರೆ ನಾವು ಯೋಚನೆ ಮಾಡ್ತಿರೋಂಥ ರೀತಿ ಸರಿ ಇರಲ್ಲ, ಅದನ್ನು ಕೂಡ ನಾವು ಶತ್ರುಗಳಾಗೆ ಕಾಣಬೇಕಾಗತ್ತೆ. ಯಾಕೆಂದರೆ ನಾವು ನೆಗೆಟಿವ್ ಆಗಿರುವಂಥ ಯೋಚನೆಗಳು ನಾವೇನು ಮಾಡ್ತಿರ್ತೀವೋ ಅದು ನಮಗೆ ನೆಗೆಟಿವ್ ಆಗಿರುವಂಥ ರೀತಿಯಲ್ಲಿ ಪರಿಣಾಮ ಬೀಳ್ತಾ ಇರುತ್ತೆ. ಹಾಗೆ ಕೆಲವೊಂದು ಸರಿ ದೃಷ್ಟಿ ದೋಷ ಅಂತ ಏನು ಹೇಳ್ತೀವೋ ಅದು ಸತ್ಯ ಕೂಡ. ಅದು ಏನಾಗುತ್ತೆ ಅಂದರೆ ನಿಮ್ಮನ್ನು ನೋಡಿ ಅವರು ಏನೂ ಹೇಳಬೇಕು ಅಂತಾಗಲಿ, ಇವರಿಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದಾರಲ್ಲ ಅನ್ನೋದಿರ್ಬೋದು, ಇವರಿಷ್ಟು ಓದಿ ಬೆಳೆದ್ಬಿಟ್ಟಿದ್ದಾರಲ್ಲ ಅನ್ನೋಂತಿರ್ಬೋದು. ಈ ರೀತಿ ಏನು ಯೋಚನೆ ಮಾಡ್ದಿರನೇ ಇರ್ಬೋದು. ಆದರೂ ಕೂಡ ಅವರು ನಿಮ್ಮನ್ನು ನೋಡುವಂಥ ಒಂದು ಇದು ಇರ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾಗ ಅಣ್ಣ ತಮ್ಮಂದ್ರ ಮಕ್ಕಳಿರ್ಬೋದು, ಇಲ್ಲ ಬೇರೆ ಯಾರಾದರೂ ಇರ್ಬೋದು, ಇಲ್ಲ ಅಕ್ಕಪಕ್ಕದ ಮನೆಯವರಾದರೂ ಇರ್ಬೋದು. ಒಂದೇ ಏಜಿನ ಮಕ್ಕಳು ಆ ರೀತಿ ಎಲ್ಲ ಬೆಳೆದು ಕಣ್ಮುಂದೆ ನೋಡಿದಾಗ ಏನಾಗುತ್ತೆ, ನನ್ನ ಮಕ್ಕಳು ಆ ರೀತಿ ಬೆಳೀಲಿಲ್ವಲ್ಲ, ನನ್ನ ಮಕ್ಕಳು ಹಾಗೆ ಬಂದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಈ ರೀತಿ ಒಳ್ಳೆಯದಾದಂಥ ಒಂದು ಯೋಚನೆನೇ ಅವ್ರು ಮಾಡ್ತಿರ್ಬೋದು. ಆದರೆ ಅದು ಆಪೋಸಿಟಲ್ಲಿರೋರಿಗೆ ಕೆಟ್ಟ ರೀತಿಯಲ್ಲಿ ಪರಿಣಾಮ ಬೀಳುತ್ತೆ. ಸೊ ಅದು ಏನು ಅಂತ ಹೇಳಿದ್ರೆ, ಅಲ್ಲಿ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗ್ತಿರೋವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಅದು ಅವರಿಗೆ ನೆಗೆಟಿವ್ ಆಗಿ ಪರಿಣಾಮ ಬೀರುತ್ತೆ. ಇವರು ಏನೂ ಯೋಚನೆ ಮಾಡಿರಲ್ಲ ಕೆಟ್ಟದಾಗಿ, ಆದರೂ ಕೂಡ ಅದು ಆ ರೀತಿ ಆಗದಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಇನ್ನು ಕೆಲವರು ಹೇಳೋದಾಗೆ ಕೆಟ್ಟದಾಗಿ ಏನಾದರೂ ಒಂದು ಮಾಡಿಸ್ತಿರ್ಬೋದು, ಇಲ್ಲ ನಮಗೇನಾದರೂ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇರ್ಬೋದು. ಮಾಡಿಸಲ್ಲ ಅಂತ ಹೇಳಿದರೆ ಅದು ಸುಳ್ಳಾಗುತ್ತೆ. ಮಾಡ್ತಾರೆ ಅಂತ ಹೇಳಿದ್ರೂ ಅದು ಎಷ್ಟು ಪರ್ಸೆಂಟೇಜಲ್ಲಿದೆ ಅನ್ನುವಂಥದ್ದು ಗೊತ್ತಿರಲ್ಲ. ಕೆಲವೊಂದು ಸರಿ ಮೂಢನಂಬಿಕೆ ಕೂಡ ಇರಬಹುದು. ಆದ್ರೂ ನಾವು ಯಾವಾಗ ನಮ್ಮ ಮೇಲೆ ಅವರು ಮಾಡಿಸ್ತಾರೆ ಅನ್ನೋಂಥ ಯೋಚನೆ ನಾವು ಯಾವಾಗ ತರ್ತೀವೋ ನಮಗೆ ಅದು ಕೆಟ್ಟ ರೀತಿಯಾದಂಥ ಒಂದು ಪರಿಣಾಮ ಬರುತ್ತೆ. ಅವರು ಮಾಡಿಸಿರ್ತಾರೋ ಬಿಟ್ಟಿರ್ತಾರೋ ಅದು ಬೇರೆ ವಿಷಯ ಆಗಿರುತ್ತೆ. ಆದರೆ ನಮಗೆ ಯಾವಾಗ ಆ ಯೋಚನೆ ಬಂದಿರುತ್ತಲ್ಲ, ಆವಾಗಲೇ ಆಟೋಮೆಟಿಕ್ಕಾಗಿ ನಮಗೆ ಮನೆಯಲ್ಲೇ ಇರ್ಬೋದು, ಇಲ್ಲ ಆಫೀಸಲ್ಲಿರ್ಬೋದು, ಇಲ್ಲ ಬೇರೆ ಎಲ್ಲಾದರೂ ಆ ಒಂದು ವಿಷಯ ಎಲ್ಲಿ ಕನೆಕ್ಟ್ ಆಗ್ತಿದೆ ಅಲ್ಲಿ ಒಂದು ನೆಗೆಟಿವ್ ಆದಂಥ ವಿಷಯಗಳು ನಡೆಯೋಕ್ಕೆ ಶುರುವಾಗುತ್ತೆ. ಅದು ಅವರು ಮಾಡಿಸಿದ್ರೇ ಅನ್ನೋಂಥದ್ದು ಹೇಳೋಕ್ಕಾಗಲ್ಲ. ಕೆಲವೊಂದು ಸರಿ ಮನೆಗಳಲ್ಲಿ ಹೇಳ್ತಾರೆ, ಯಾರೋ ನಮಗೆ ಈ ಥರ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ, ಇಲ್ಲ ಯಾರೋ ಗೊತ್ತಿರೋರು ಹಿಂಗೆ ಮಾಡಿಸಿರ್ತಾರೆ ಅಂತ ಹೇಳ್ತಾರೆ. ಅವರು ಮಾಡಿಸಿರ್ತಾರೆ ಅನ್ನೋದಕ್ಕೆ ಇವ್ರ ಹತ್ರ ಏನೂ ಪ್ರೂಫ್ ಇಲ್ಲ ಅಂದ್ರೂ ಯಾವಾಗ ನಾವು ಆ ರೀತಿಯಾದಂಥ ಮಾತುಗಳನ್ನು ಮನೆಯಲ್ಲಿ ಆಡ್ತೀವೋ ಆವಾಗ ಕೂಡ ನೆಗೆಟಿವ್ ಆದಂಥ ಒಂದು ಎನರ್ಜಿ ನಮ್ಮ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಆದಷ್ಟು ನಾವು ಪಾಸಿಟಿವ್ ಆಗೇ ಯೋಚನೆ ಮಾಡೋಣ. ಯಾರು ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ನಾವು ದೇವ್ರನ್ನ ನಂಬಿ ಮುಂದೆ ಹೋದಾಗ ನಮಗೆ ಯಾವುದೇ ರೀತಿಯಾದಂಥ ಪರಿಣಾಮಗಳು ನಮಗೆ ತಟ್ಟೋದಿಲ್ಲ. ಹಾಗಾಗಿ ಈ ರೀತಿಯಾದಂಥ ಯೋಚನೆಗಳನ್ನ ನಾವು ಫಸ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಯೋಚನೆಯೇ ಒಂದು ರೀತಿಯಲ್ಲಿ ನಮಗೆ ಶತ್ರುಗಳು ಅಂತ ಹೇಳ್ಬೋದು. ಇನ್ನು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥದ್ದು ಒಂದು ಸಣ್ಣ ಮಂತ್ರ. ಇದು ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಗಾಯತ್ರಿ ಮಂತ್ರ. ಇದು ಯಾಕೆ ನಿಮಗೆ ಈ ಒಂದು ವಿಷಯದಲ್ಲಿ ಈ ಮಂತ್ರ ಹೇಳ್ತಿದ್ದೀನಿ ಅಂದರೆ, ಲಕ್ಷ್ಮೀ ನರಸಿಂಹಸ್ವಾಮಿಯ ಮಂತ್ರ ತುಂಬ ಶಕ್ತಿಶಾಲಿಯಾದಂಥ ಮಂತ್ರ. ಯಾವುದಾದ್ರೂ ರೀತಿಯಲ್ಲಿ ಶತ್ರುಗಳ ಕಾಟ ನಿಮಗಿದ್ದಲ್ಲಿ, ಅದು ನಾನು ಹೇಳಿದ ಹಾಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಇರಬಹುದು, ನೆಗೆಟಿವ್ ಆಗಿ ನಿಮಗೆ ಕಾಡ್ತಾ ಇದ್ದರೆ ಈ ಒಂದು ಮಂತ್ರದಿಂದ ನೀವು 3 ದಿನ ಈ ಒಂದು ಮಂತ್ರವನ್ನು ಕರೆಕ್ಟಾದ ರೀತಿಯಲ್ಲಿ ಜಪ ಮಾಡೋದ್ರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಹಾಗೆ ಯೋಚನೆ ಅಂತ ನೀವೇನು ಮಾಡ್ತಿದ್ದೀರಾ ನೀವು ಬೇರೆಯವ್ರ ಬಗ್ಗೆ, ಅದನ್ನು ನೀವು ಮನಸ್ಸಿಂದ ತೆಗೆದಾಕಬೇಕಾಗುತ್ತೆ. ಅದೇ ಮೊದಲನೇ ಪಾಸಿಟಿವ್ ಎನರ್ಜಿ ನೀವು ಮನೆಯಲ್ಲಿ ಕ್ರಿಯೇಟ್ ಮಾಡುವಂಥದ್ದು. ಯಾವಾಗಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರು ನನಗೆ ಹಿಂಗೆ ಮಾಡ್ತಾರೆ, ಅವರಿಂದ
ನನ್ನಿಂದ ಹಂಗಾಗುತ್ತೆ ಅನ್ನೋಂಥ ಯೋಚನೆ ಏನಿರುತ್ತೆ ಅದನ್ನು ನೀವು ಮನಸ್ಸಿಂದ ತೆಗೆದುಹಾಕಬೇಕಾಗತ್ತೆ. ಅದೇ ನಾನು ಹೇಳಿದಾಗೆ ನಿಮ್ಮ ಶತ್ರುಗಳನ್ನು ನೀವು ನಿಮ್ಮ ಮನೆಯಿಂದ ಹೊರಗಡೆನೇ ಇಡಿ. ಮನೆಯಲ್ಲಿ ಅವ್ರ ಬಗ್ಗೆ ಮಾತಾಡೋದಾಗಲಿ, ಇಲ್ಲ ಯಾವಾಗಲೂ ಅವ್ರನ್ನೇ ನೆನಪು ಮಾಡ್ಕೊತಾ ಇರೋದು ಕೂಡ ನೆಗೆಟಿವ್ ಆದಂಥ ಒಂದು ಸಿಟ್ಯುವೇಶನ್ ನೀವು ಕ್ರಿಯೇಟ್ ಮಾಡ್ತೀರ. ಎಷ್ಟೋ ಜನ ಅದನ್ನು ಮಾಡ್ತಾರೆ. ಯಾಕೆಂದರೆ ನಮಗೆ ಒಳ್ಳೆಯವರು ಯಾರು ಅಂತ ಗೊತ್ತಿರುತ್ತೆ, ಅವ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೇನೂ ಇರಲ್ಲ. ಯಾಕಂದರೆ ಅವ್ರು ಒಳ್ಳೆಯವರು, ನಮ್ಮ ಬಗ್ಗೆ ನಮಗೇನು ಮಾಡಲ್ಲ, ಹಾಗೆ ಹೀಗೆ. ಆದರೆ ಶತ್ರುಗಳು ಅಂತ ಬಂದಾಗ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಅವ್ರದ್ದೇ ಯೋಚನೆ ಮಾಡುವಂಥದ್ದು, ಅವ್ರು ನನಗೆ ಹೀಗೆ ಮಾಡಿಸ್ಬೋದಾ, ಅವ್ರು ನನ್ನ ಬಗ್ಗೆ ಅವ್ರ ಹತ್ರ ಹಿಂಗೆ ಮಾತಾಡ್ಬೋದಾ, ಈ ರೀತಿಯಾದಂಥ ಯೋಚನೆಗಳು ಯಾವಾಗ ಮಾಡ್ತೀರೋ ಆವಾಗ ನಿಮಗೆ ಬೇರೆ ರೀತಿಯಾದಂಥ ಎಫೆಕ್ಟು ನಿಮಗೆ ನೀವೇ ತೊಗೊಂಡು ಬರ್ತೀರ ಮನೆ ಒಳಗಡೆ ಅಂತಲೇ ಹೇಳ್ಬೋದು. ಹಾಗಾಗಿ ಫಸ್ಟು ನಿಮ್ಮ ಶತ್ರುಗಳನ್ನು ಹೊರಗಡೆ ಇಟ್ಟು ಈ ಒಂದು ಸಣ್ಣ ಮಂತ್ರವನ್ನು ಜಪ ಮಾಡಿ. ನಿಮಗೆ ರೆಗ್ಯುಲರಾಗಿ ಮಾಡಬೇಕು ಅನಿಸಿದರೆ ನೀವು ರೆಗ್ಯುಲರಾಗಿ ಮಾಡೋದ್ರಿಂದ ಯಾವುದಾದ್ರೂ ಒಂದು ರೀತಿಯ ಶತ್ರು ಕಾಟ ನಿಮಗಿದ್ದರೆ ಅವೆಲ್ಲ ದೂರ ಆಗಿ ಪಾಸಿಟಿವ್ ಆಗಿರುವಂಥ ಒಂದು ಮನೆಯನ್ನು ನೀವು ಕ್ರಿಯೇಟ್ ಮಾಡಬಹುದು. ಮಂತ್ರ ಈ ರೀತಿ ಇದೆ, ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಮಂತ್ರ ಬಂದು ಓಂ ವಜ್ರನಖಾಯ ವಿದ್ಮಹೇ ತೀಕ್ಷ್ಣದಂಷ್ಟ್ರಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್. ಈ ರೀತಿ ಇದೆ. ಇದನ್ನು ನೀವು ಬೆಳಗ್ಗೆ ಹಾಗೂ ಸಾಯಂಕಾಲ 2 ಟೈಮು ಹೇಳಬೇಕಾಗುತ್ತೆ. ನಿಮ್ಮ ಇಷ್ಟದ ಹಾಗೆ ಅಂದರೆ 11 ಸರಿ ಇಲ್ಲ 21 ಸಾರಿ ಈ ರೀತಿ ಲೆಕ್ಕ ಇಟ್ಕೊಂಡು ನೀವು ಹೇಳ್ಬೋದು. 11 ಟೈಮ್ಸ್ ರೆಗ್ಯುಲರಾಗಿ ಹೇಳೋದನ್ನು ಅಭ್ಯಾಸ ಮಾಡೋದು ತುಂಬಾ ಒಳ್ಳೆಯದು. ನೀವು ಬೆರಳಲ್ಲೇ ಎಣಿಸ್ಕೊಂಡು ಈ ಮಂತ್ರವನ್ನು ಹೇಳ್ಬೋದು. ಶುದ್ಧವಾಗಿ ಬೆಳಗ್ಗೆ ಸ್ನಾನ ಮಾಡಿ, ಟೈಮಿಂಗ್ಸ್ ಏನಿಲ್ಲ, ನೀವು ಬೆಳಗ್ಗೆ ಯಾವಾಗ ಪೂಜೆ ಮಾಡ್ತೀರೋ ಆವಾಗ ಮಾಡ್ಬೋದು. ಸಂಜೆ ಮಾತ್ರ ಯಾವುದೇ ಕಾರಣಕ್ಕೂ ಈ ಮಂತ್ರವನ್ನು ಹೇಳೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೂರ್ಯಾಸ್ತಮನ ಅಂತ ಒಂದು ಸಮಯ ಇರುತ್ತಲ್ಲ, ಆ ಸಮಯದಲ್ಲಿ ನೀವು ಮನೆಯಲ್ಲಿ ಕೈಕಾಲು ತೊಳೆದು ದೀಪ ಹಚ್ಚಿ ಈ ಮಂತ್ರವನ್ನು ನೀವು 11 ಸಾರಿ ಹೇಳಬೇಕಾಗುತ್ತೆ. ಅಂದರೆ ನೀವೇನು ನಂಬರ್ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀರಾ ಆ ಒಂದು ನಂಬರ್ನ ನೀವು ರಿಪೀಟ್ ಮಾಡ್ಕೊಂಡು ಹೇಳಬೇಕಾಗತ್ತೆ. ಈ ರೀತಿ ನೀವು 3 ಡೇಸ್ ಮಾಡಿ ನೋಡಿ, ನಿಮಗೆ ಆಟೋಮೆಟಿಕ್ ಆಗಿರುವಂಥ ಒಂದು ಪಾಸಿಟಿವ್ ಒಂದು ಕವಚ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ರಿಯಲೈಸ್ ಆಗುತ್ತೆ ನೀವೇನು ಮಾಡ್ತಿದ್ದೀರಾ, ನೀವು ಏನು ಮಾಡಬೇಕು. ನಿಮಗೆ ಒಂದು ಏನಾಗುತ್ತೆ, ಒಂದು ಒಳ್ಳೆ ಆದಂಥ ಒಂದು ಮನಸ್ಥಿತಿ ಕ್ರಿಯೇಟ್ ಆಗುತ್ತೆ. ಯಾವಾಗಲೂ ನೆಗೆಟಿವ್ ಆಗಿರೋವಂಥದ್ದು ನಡೀತಾ ಇದ್ದಂಥ ಮನೆಯಲ್ಲಿ ಎಲ್ಲ ಪಾಸಿಟಿವ್ ಆಗೋಕ್ಕೆ ಶುರುವಾಗುತ್ತೆ. ಆಟೋಮೆಟಿಕ್ಕಾಗಿ ನಿಮಗೆ ಕಾಣಿಸುತ್ತೆ. ನಿಮಗದು ರಿಯಾಲಿಟಿ ನಿಮಗೇನು ಅನ್ನೋದನ್ನು ಕಣ್ಮುಂದೆ ತೋರಿಸ್ಕೊಡುವಂಥ ದೇವರೇನೆ ನರಸಿಂಹಸ್ವಾಮಿ. ತುಂಬ ಶಕ್ತಿಶಾಲಿ ದೇವರು ಅಂತಲೇ ನಾವು ಹೇಳ್ಬೋದು. ತುಂಬ ಪವರ್ಫುಲ್, ತುಂಬ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ನಂಬಿಕೆ ಇಟ್ಟು ಭಕ್ತಿಯಿಂದ ನಾವು ಶುದ್ಧಿಯಿಂದ ಮಾಡಬೇಕಾಗುತ್ತೆ. ನೆಗ್ಲೆಕ್ಟ್ ಮಾಡಿ, ನಿಮಗೆ ಇದರಲ್ಲಿ ನಂಬಿಕೆ ಇಲ್ಲ ಅಂದರೆ ಯಾವ ಕಾರಣಕ್ಕೂ ಇದನ್ನು ಮಾಡೋಕ್ಕೆ ಹೋಗಬೇಡಿ. ದೇವ್ರನ್ನ ನಂಬಬೇಕಾಗುತ್ತೆ. ನಾವು ಮಂತ್ರಗಳನ್ನು ಕೂಡ ನಂಬಬೇಕಾಗುತ್ತೆ. ನಂಬಿ ನಾವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದು ಕೆಲವೊಂದು ಸರಿ ಹೇಳ್ತಾರೆ ಅದು ಮಂತ್ರ ಇರಲ್ಲ, ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್ ವರ್ಡ್ ಇರುತ್ತೆ. ಆ ಒಂದು ಸಮಯದಲ್ಲೂ ಕೂಡ ನಂಬಿಕೆ ಇಟ್ಟು ನಾವು ಅದನ್ನು ರಿಪೀಟ್ ಮಾಡ್ತಾ ಇದ್ದರೆ ಅದು ಆಟೋಮೆಟಿಕ್ಕಾಗಿ ನಡೆಯುವಂಥ ಚಾನ್ಸಸ್ ಇರುತ್ತೆ. ಸ್ವಿಚ್ ವರ್ಡ್ಗಳೆಲ್ಲ ಏನಿದೆ ಈ ರೀತಿಯಾಗಿ ಕ್ರಿಯೇಟ್ ಆಗಿರುವಂಥ ವರ್ಡ್ಗಳಿದು. ಹಾಗೆ ಮಂತ್ರ ಅಂತ ಹೇಳಬೇಕಾದ್ರೆ ಅದಕ್ಕೆ ತುಂಬ ಶಕ್ತಿ ಇದೆ. ಅದಕ್ಕೆ ಅದರದ್ದೇ ಆಗಿರುವಂಥ ಒಂದು ಪವರ್ ಇರೋದರಿಂದ 100% ರಿಸಲ್ಟು ನಿಮಗೆ ತಂದುಕೊಡುತ್ತೆ. ಹಾಗಾಗಿ ನೀವು ಈ ಒಂದು ಮಂತ್ರವನ್ನು ಹೇಳಿ. ಈ ರೀತಿ ಗುರುವಾರದ ದಿನ ಮಾಡೋದು ತುಂಬ ಒಳ್ಳೆಯದು. ಗುರುವಾರ, ಶುಕ್ರವಾರ, ಶನಿವಾರ ಈ ರೀತಿ ಮಾಡಿದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. 3 ಡೇಸ್ ಮಾಡಿ, ಇಲ್ಲ ನಿಮಗೆ ಇಷ್ಟ ಇದ್ದರೆ ಕಂಟಿನ್ಯೂ ಮಾಡ್ಕೊಂಡಾದರೂ ಹೋಗ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನೀವು ನೋಡೋದ್ರಿಂದ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡು ನೋಡ್ತಿದ್ದೀರಾ ಅದೆಲ್ಲ ನೆರವೇರಲಿ ಅಂತ ವಾರಾಹಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ.